विघ्नविनाशक तव शरणं विघ्नेश तव शरणं विघ्नविनाशक तव शरणं ताळतंबूरी ಕೈಯೊಳಗೆ ವಿಠಲನ ಭಜನೆ ಮನದೊಳಗೆ ತಾಳತಂಬೂರಿ ಕೈಯೊಳಗೆ ವಿಠಲನ ಭಜನೆ ಮನದೊಳಗೆ ವಿಘ್ನೇಶ ತವ ಶರಣಂ ವಿಘ್ನ ವಿನಾಶಕ ತವ ಶರಣಂ. ಅಂತಂದ್ರೆ ಇದು ಅಂಜನ ಅಂತ ಹೇಳ್ತೀವಿ. ಕಣ್ಣು ಕಪ್ಪುನ ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಅಜ್ಜಿದಿರಿದ್ರೆ ಮಾಡ್ಕೊಡೋರು ಮಕ್ಕಳಿಗೆಲ್ಲ ಈ ನಂಜುಬಟ್ಲು ಮತ್ತೆ ಕೆಲವು ಔಷಧಿ ಇರುವಂತ ಹೂಗಳಿಂದ ಮಾಡೋರು. ಅದನ್ನ ಹಚ್ಕೊಂಡ್ರೆ ವಿಷನ್ ಇಂಪ್ರೂವ್ ಆಗುತ್ತೆ, ಮಕ್ಕಳ ಕಣ್ಣು ಹೋಗ್ಲೇಬೇಕು. ಬಟ್ ಫಸ್ಟ್ ಡೇ ಇಮಿಡಿಯೇಟ್ ಏನ್ ಮಾಡ್ಬೋದು, ಅಟ್ಲೀಸ್ಟ್ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಜ್ವರ ನೆತ್ತಿಗೆ ಹೋಗ್ಬಾರ್ದು ಅಂತ ಪ್ಯಾರಾಸಿಟಮಾಲ್ ಮೆಡಿಸಿನ್ಸ್ ಅಟ್ಲೀಸ್ಟ್ ಇಮಿಡಿಯೇಟ್ಗೆ ನೀವು ಕೊಡ್ತೀರಾ. ಅದೇ ಥರ ಆಯುರ್ವೇದದಲ್ಲಿ ಅಮೃತಾರಿಷ್ಟ ಅಂತ ಬರುತ್ತೆ, ಅಮೃತಬಳ್ಳಿ ಅಂತ ಹೇಳ್ತೀವಿ, ಅದ್ರದ್ದು ಕಷಾಯ ಅದು. ಅದನ್ನ ನೀವು ನಿಯಮಿತವಾಗಿ ಎವ್ರಿ 6 hours ಕೊಟ್ಟರೆ ಅದ್ರದ್ದು ತಾಪ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಅಮೃತಾರಿಷ್ಟ ಅಂತ. ಮತ್ತು ನೀವು ಇಮಿಡಿಯೇಟ್ ಅಂತಂದರೆ ಈ ಗೊತ್ತಿರ್ಬೋದು ತುಳಸಿ ರಸ ಇರ್ಬೋದು, ಶುಂಠಿ ಪುಡಿ ಜೊತೆ ಜೇನುತುಪ್ಪ ಮಿಕ್ಸ್ ಮಾಡಿಕೊಡೋದಿರ್ಬೋದು, ಮತ್ತು ದೊಡ್ಡಪತ್ರೆ ಎಲೆ ಬರುತ್ತೆ ಅದ್ರದ್ದು ರಸ ಜೇನುತುಪ್ಪದ ಜೊತೆ ಕೊಡ್ಬೋದು. ಈ ಥರದನ್ನೆಲ್ಲ ಇಮಿಡಿಯೇಟ್ ಮಾಡ್ಬೋದು. ಮತ್ತು ವಿಳೆದೆಲೆಗೆ ಒಂದು ಚಿಕ್ಕ ವಿಳೆದೆಲೆ ಮಕ್ಕಳಿಗೆ ದೊಡ್ಡವರು ಮಾಡ್ಬೋದು. ದೊಡ್ಡವರು ಅಂದರೆ ಒಂದು ವಿಳೆದೆಲೆಗೆ ಸಣ್ಣ ಈರುಳ್ಳಿ ಬರುತ್ತಲ್ಲ ಅದು, ಒಂದು ಕಾಳು ಮೆಣಸು, ಒಂದು ಕಾಳು ಲವಂಗ, ಜೇನುತುಪ್ಪ ಅಥವಾ ಬೆಲ್ಲದ ಜೊತೆ ಮಿಕ್ಸ್ ಮಾಡಿ ಜಿಗಿದು ತಿನ್ನಬೇಕು. ಆವಾಗ ಅದನ್ನು ದಿನಕ್ಕೆ 2 ಟೈಮ್ ಮಾಡ್ತಾ ಇದ್ರೆ ಏನು ಕಫ ಕಟ್ಟಿರುತ್ತೆ, ಅಸ್ತಮಾ ಥರ ಬ್ರೀತಿಂಗ್ ಪ್ರಾಬ್ಲಮ್ ಇರೋದೆಲ್ಲ ಕಮ್ಮಿ ಮಾಡ್ಬೋದು. ಮತ್ತು ಆದಷ್ಟು ಆ ಟೈಮಲ್ಲಿ ಬಿಸಿನೀರೇ ಕೊಡಬೇಕು ಮಕ್ಕಳಿಗೆ. ಮತ್ತು ಲೈಟ್ ಆಗಿರೋವಂಥದ್ದು ಈಸಿಯಾಗಿ ಡೈಜೆಷನ್ ಆಗುವಂಥ ಫುಡ್ ಕೊಡಬೇಕು. ಈಸಿ ಡೈಜೆಷನ್ ಅಂದರೆ ಏನು, ಬೇಳೆ ತಿಳಿ ಇರ್ಬೋದು, ಗಂಜಿ ಇರ್ಬೋದು, ಸೂಪ್ಸ್ ಇರ್ಬೋದು, ತರಕಾರಿದು ರಸ ತೆಗೆದು ಸೂಪ್ಸ್ ಇರ್ಬೋದು, ಅಂಥದನ್ನು ಕೊಡ್ಬೋದು. ಯಾವುದೇ ಕಾರಣಕ್ಕೂ ಬ್ರೆಡ್ಡು ಬಿಸ್ಕೆಟು ಇಂಥದನ್ನ ಆಹಾರ ಮಕ್ಕಳಲ್ಲಿ ಕೊಡಬಾರ್ದು. ಅದು ಜೀರ್ಣಕ್ರಿಯೆ ಜ್ವರದಲ್ಲಿ ಮೊದಲೇ ಅಗ್ನಿ ಮಂದಾಗಿರುತ್ತೆ, ಅಂದರೆ ಅವ್ರಿಗೆ ಡೈಜೆಷನ್ ಪವರ್ ಕಮ್ಮಿ ಇರುತ್ತೆ. ಆವಾಗ ನಾವು ಬೇರೆ ಈ ಥರ ಮೈದಾ ಬ್ರೆಡ್ಡು ಇಂಥದ್ದೆಲ್ಲ ಕೊಟ್ಟರೆ ಜೀರ್ಣ ಆಗಲ್ಲ. ಈಗೆಲ್ಲ ಕೆಲವು ಕಡೆ ಎಲ್ಲ ಏನೋ ಹಳ್ಳಿಗಳ ಕಡೆ ಎಲ್ಲ ಜ್ವರ ಬಂತು ಅಂದರೆ ಬ್ರೆಡ್ ಕೊಡಿ ಅನ್ನೋದು ಒಂಥರ ಕಾಮನ್ ಆಗಿಬಿಟ್ಟಿರುತ್ತೆ ಒಬ್ಬೊಬ್ಬರಿಗೆ. ಅಂದರೆ ಅದು ಹುಷಾರಿಲ್ಲ ಅಂತಂದರೆ ಹಾಸ್ಪಿಟ್ಲಿಗೆ ನೋಡೋಕೆ ಹೋದವ್ರಿಗೆ ಬ್ರೆಡ್ ತೊಗೊಂಡೋಗೋದು ಈ ಥರ ಎಲ್ಲ ಕಾಮನ್ ಆಗಿಬಿಟ್ಟಿರುತ್ತೆ. ಅದು ಕೊಡಲೇಬಾರ್ದು, ಜೀರ್ಣ ಆಗಲ್ಲ ಮಕ್ಕಳಿಗೆ. ಮತ್ತು ಆದಷ್ಟು ಮಕ್ಕಳಲ್ಲಿ ಹೊರಗಡೆ ತಿನ್ನೋದನ್ನ ನಾವು ಮನೇಲೇ ಬೇರೆ ಡಿಫ್ರೆಂಟ್ ಅಟ್ರಾಕ್ಟಿವ್ ಆಗಿ ಮಾಡ್ಕೊಳ್ಬೇಕು ಹೊರತು. ಈಗ ಕೆಲವು ಮಕ್ಕಳು ತರಕಾರಿ ಇಷ್ಟಪಡಲ್ಲ ಅಂದರೆ ಯಾವುದಾದ್ರೂ ಒಂದು ರೂಪದಲ್ಲಿ ಅದನ್ನು ಪರಾಟ ಥರನೋ ಅಥವಾ ಅಟ್ರಾಕ್ಟಿವ್ ಆಗಿ ಏನೋ ಒಂದು ಡಿಸೈನಲ್ಲಿ ಕಟ್ ಮಾಡಿ ಅವ್ರಿಗೆ ಇಷ್ಟ ಆಗೋ ಥರ ಸ್ಯಾಂಡ್ವಿಚ್ ಥರನೋ ಏನಾದರೂ ಒಂದು ಚಪಾತಿ ಮಧ್ಯೆ ಹಾಕ್ಕೊಡೋದು, ಆ ಥರ ನಾವು ಇನ್ವೆಂಟ್ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 5 years ತನಕ, 5-10 years ಆದಮೇಲೆ ಅವ್ರಿಗೆ ತಿಳಿ ಹೇಳಿದ್ರು ಅವ್ರು ತಗೋತಾರೆ, ಗೊತ್ತಾಗ್ತದೆ ಅವ್ರಿಗೆ. ಆಮೇಲಿಂದ ಈ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ಗೆ ಈ ಥರ ಸಣ್ಣ ಪುಟ್ಟದ್ದು ಮನೆ ಮದ್ದುಗಳು ಮಾಡ್ಬೋದು. ಮತ್ತು ಈ ಇದು ಬರುತ್ತೆ ನೋಡಿ ಲವಂಗ, ಅದನ್ನು ಸುಟ್ಬಿಟ್ಟು ಅದ್ರ ಪುಡಿಗೆ ಜೇನುತುಪ್ಪ ಮಿಕ್ಸ್ ಮಾಡಿ ನೆಕ್ಕಿಸ್ತಾ ಇದ್ದರೆ ಒಂದು 3-4 ಟೈಮು ಕಫ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಾನು ಆಗಲೇ ಹೇಳಿದಾಗೆ ಈ ಎಷ್ಟಿ ಮಧು, ಅತಿ ಮಧುರ ಮತ್ತು ಹಿಪ್ಪಲಿ ಪುಡಿ ಇದೆಲ್ಲ ಒಂದು ಬನ್ಸಾರಿ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆಲ್ಲ. ಅದರದ್ದು ಕೆಲವು ಕಾಂಬಿನೇಷನಲ್ಲಿ ಪುಡಿ ಮಾಡಿ ಇಟ್ಕೊಂಡು ನೆಕ್ಕಿಸ್ತಾ ಇದ್ದರೆ ಸೀತೋಫಲಾದಿ ಚೂರ್ಣ ಈ ಥರದ್ದೆಲ್ಲ ಬರುತ್ತೆ. ಅದೆಲ್ಲ ಕೊಡ್ತಾ ಇದ್ದರೆ ಮಕ್ಕಳಲ್ಲಿ ಅವಾಯ್ಡ್ ಮಾಡ್ಬೋದು. ಈಗ ಕಂಟಿನ್ಯೂಸ್ 10-15 days ನಾವು ಸಿರಪ್ ಹಾಕೋಕ್ಕಿಂತ ಇದ್ರದ್ದು ಕಮ್ಮಿ ಆದ ತಕ್ಷಣ ಈ ಥರ ಆಯುರ್ವೇದಿಕ್ ಶಿಫ್ಟ್ ಆದರೆ ಹೆಲ್ಪ್ ಆಗುತ್ತೆ, ಆ ಥರ ಮಾಡ್ಬೋದು. ಮತ್ತು ಈಗ ಡೈಜೆಷನ್ ಇಶ್ಯೂಸ್ ಇರುತ್ತೆ, ಮಕ್ಕಳಿಗೆ ಹಸಿವೆ ಇರಲ್ಲ ಅಂಥ ಮಕ್ಕಳಿಗೆ ಈ ಹಿಂಗಾಷ್ಟಕ ಚೂರ್ಣ ಅಂತ ಬರುತ್ತೆ. ಅಂದರೆ ಹಿಂಗುದ್ರ ಜೊತೆಗೆ ಕೆಲವು ಮೆಡಿಸಿನಲ್ ಸ್ಪೈಸಸ್ಸಲ್ಲಿ ಯೂಸ್ ಮಾಡುವಂಥ ಮೆಡಿಸಿನ್ಸ್ ಎಲ್ಲ ಇರುತ್ತೆ, ಅದ್ರದ್ದು ಪುಡಿ ಇರುತ್ತೆ. ಒಂದು ತುತ್ತು ಮಗುಗೆ ತುಪ್ಪದ ಜೊತೆ ಫಸ್ಟ್ ತುತ್ತು ಆ ಪುಡಿಯಲ್ಲಿ ಕಲಸಿ ಒಂದು ತುತ್ತು ತಿನ್ನಿಸಿ ಆಮೇಲೆ ನಾರ್ಮಲ್ ಫುಡ್ ಕೊಡ್ಬೋದು. ಆವಾಗ ಅವ್ರಿಗೆ ಹಸಿವು ಚೆನ್ನಾಗಾಗುತ್ತೆ ಅಂತ. ಈ ಲೂಸ್ ಮೋಷನ್ಸು ಇದಕ್ಕೆಲ್ಲ ಮನೆ ಮದ್ದು ದಾಳಿಂಬೆ ರಸ ಕೊಡ್ಬೋದು, ದಾಳಿಂಬೆ ಹಣ್ಣು ಕೊಡ್ಬೋದು. ದಾಳಿಂಬೆ ಸಿಪ್ಪೆನ ತೊಳೆದ್ಬಿಟ್ಟು ಕಷಾಯ ಮಾಡಿ ಒಂದು 15 ml ಅಷ್ಟು ಅವಾಗವಾಗ 3-4 times ಕೊಡ್ತಾ ಬಂದರೆ ಲೂಸ್ ಮೋಷನ್ ಕಂಟ್ರೋಲ್ ಬರುತ್ತೆ.
ನಿಮಗೆಲ್ಲ ಗೊತ್ತಿರುತ್ತೆ, ಮಜ್ಜಿಗೆ ಜೊತೆ ಮೆಂತ್ಯ ಪುಡಿ ಕೊಡ್ತೀವಿ. ಮತ್ತು ನೀರನ್ನ ಚೆನ್ನಾಗಿ ಕೊಡಬೇಕು ಅಂತ ಟೈಮಲ್ಲಿ. ಅವರು ತಗೊಳ್ಳಲ್ಲ ಅಂದ್ರೂ ಸಿಪ್ ಬೈ ಸಿಪ್ಪು ಬಿಸಿನೀರ ಕಾದಾರಿದ ನೀರು ORS ಪೌಡ್ರ್ ಜೊತೆ ಕೊಡ್ತಾ ಇರಬೇಕು, ಆ ಥರದ್ದಿದೆ. ಮತ್ತು ಮೋಷನ್ ಆಗಲ್ಲ ಮಕ್ಕಳಿಗೆ ಕರೆಕ್ಟ್ ಟೈಮ್ಗೆ ಅಂದರೆ ನಾವು ಹ್ಯಾಬಿಟ್ ಮಾಡಬೇಕು. ದಿನ ಬೆಳಗ್ಗೆ ಎದ್ದ ತಕ್ಷಣ ಕೂರಿಸ್ಬೇಕು. ಅವ್ರು ಮಾಡಲ್ಲ ಅಂದರೂ 5 ಮಿನಿಟ್ಸ್ ಕೂರಿಸ್ಬೇಕು, ಅವಾಗ ಅವ್ರಿಗೆ ಹ್ಯಾಬಿಟ್ ಆಗ್ತಾ ಬರುತ್ತೆ. ಪೊಸಿಷನಲ್ಲಿ ನಾವು ಹೇಗೆ ಕೂರಿಸ್ತೀವಲ್ಲ ಅವಾಗಲೇ ಕೆಲವು ಸತಿ ನಮ್ಮ ಸಿಸ್ಟಮ್ ಹೇಗಿದೆ ಅಂದರೆ ಆ ಪೊಸಿಷನಲ್ಲಿ ಕೂತಾಗಲೇ ಏನು ಗಾಳಿ ಫಸ್ಟ್ ಟೀಚರ್ ಬರುತ್ತೆ, ಆಮೇಲೆ ಮೋಷನ್ ಬರುತ್ತೆ. ಅಂದರೆ ಮಕ್ಕಳಿಗೆ ಅಭ್ಯಾಸ ಮಾಡಿಸಿದ್ರೆ ಅವ್ರು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಒಂದು ಲೋಟ ಹಾಲಿಗೆ ತುಪ್ಪ ಹಾಕಿ ನೈಟ್ ಟೈಮ್ ಕೊಟ್ಟರೆ ಅವ್ರಿಗೆ ಏನು ಮೋಷನ್ ಈಸಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ತ್ರಿಫಲ ಈ ಥರದ್ದೆಲ್ಲ ಕೆಲವು ಮೆಡಿಸಿನ್ಸ್ ಇದೆ. ಬಟ್ ಏನಂತಂದರೆ ಮನೇಲಿ ಮಾಡ್ಬೋದು ಏನು ಅಂತಂದರೆ ಅದು ತ್ರಿಫಲ ಚೂರ್ಣ ಅಂತ ಬರುತ್ತೆ, ಅದನ್ನು 1/4 ಚಮಚ ಹಾಲಿನ ಜೊತೆ ನೀರಿನ ಜೊತೆ ನಾವು ಮಿಕ್ಸ್ ಮಾಡಿ ಕುಡಿಸ್ಬೋದು. 1/4 ಚಮಚ. ಅದು ಡಿಪೆಂಡೆನ್ಸಿ ಜಾಸ್ತಿ ಬೇಕು